ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ನಿರುದ್ಯೋಗಿಗಳಿಗೆ ಒಂದು ಭರ್ಜರಿ ಅಂದರೆ ತುಂಬಾ ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅದು 5,000ಕ್ಕೂ ಹೆಚ್ಚು ಉದ್ಯೋಗಾವಕಾಶಗಳ ಬಗ್ಗೆ ಮಾಹಿತಿ ಬಂದಿದೆ. ದಯವಿಟ್ಟು ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕನ್ನು ಕೊಡಿ. ಈ ವಿಡಿಯೋಗೆ ಲೈಕ್ ಕೊಟ್ಟರೆ ನಿಮಗೆ ಪ್ರತಿದಿನ ಹೊಸ ವಿಡಿಯೋಗಳು ಬಂದು ತಲುಪ್ತವೆ. ಬೆಲ್ ಐಕನ್ನ ತಪ್ಪದೇ ಪ್ರೆಸ್ ಮಾಡಿ. ಪ್ರತಿದಿನ ವಿಶೇಷ ಚೇತನರ ವಾರ್ತೆ ಟೆಕ್ ಚಾನಲನ್ನು ತಪ್ಪದೇ ವೀಕ್ಷಿಸಿ. ಕರ್ನಾಟಕದ ವಿವಿಧ ಇಲಾಖೆಗಳಲ್ಲಿ 5,000ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇವೆ. ಯಾವ್ಯಾವ ಇಲಾಖೆಯಲ್ಲಿ ಹುದ್ದೆಗಳು ಖಾಲಿ ಇವೆ ಇದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಈಗಾಗಲೇ ನಿಮಗೆ ತಿಳಿದಿರುವಂತೆ ಕರ್ನಾಟಕ ರಾಜ್ಯ ಸರ್ಕಾರದ ವಿವಿಧ ಹಲವಾರು ಇಲಾಖೆಗಳಲ್ಲಿ 5,000ಕ್ಕಿಂತಲೂ ಹೆಚ್ಚಿನ ಖಾಲಿ ಹುದ್ದೆಗಳು ಇದ್ದು, ಇನ್ನು ಕೆಲವು ಸ್ವಲ್ಪ ದಿನಗಳಲ್ಲಿ ಇವುಗಳ ಹುದ್ದೆಗಳ ಭರ್ತಿಗೆ ರಾಜ್ಯ ಸರ್ಕಾರದಿಂದ ಅಧಿಸೂಚನೆ ದೊರಕಲಿದೆ. ಹಾಗಾದರೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿ ಇಲ್ಲಿದೆ. 10ನೇ ತರಗತಿ PUC ಪದವೀಧರರಿಗೆ ಎಲ್ಲರಿಗೂ ಅರ್ಜಿ ಸಲ್ಲಿಸಲು ಅರ್ಹತೆ ಇದ್ದು, ಅರ್ಜಿ ಪ್ರಾರಂಭವಾಗುವುದು ಯಾವಾಗ, ಎಲ್ಲಿ ನಾವು ಅರ್ಜಿ ಸಲ್ಲಿಸಬೇಕು ಅಂತಕ್ಕಂಥ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಕರ್ನಾಟಕದ ಇನ್ನಿತರೆ ಇಲಾಖೆಗಳಾದ KSRTC ಇಲಾಖೆ, BMTC ಇಲಾಖೆ, KSRTC ಇಲಾಖೆ ಹಾಗೆ ಇನ್ನು ಉಳಿದ ವಿವಿಧ ಇಲಾಖೆಗಳು, ಗ್ರಾಮ ಲೆಕ್ಕಿಗ ಹೀಗೆ ರಾಜ್ಯ ಸರ್ಕಾರದಿಂದ ಅನೇಕ ಇಲಾಖೆಗಳಲ್ಲಿ ಹುದ್ದೆಗಳು ಖಾಲಿ ಇದ್ದು, ಇವುಗಳ ಭರ್ತಿಗಾಗಿ ಭಾರತೀಯ ಅಧಿಸೂಚನೆ ಕೆಲವೇ ದಿನಗಳಲ್ಲೇ ನಡೆಯಲಿದೆ. BMTC ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಮಾಹಿತಿ ಇಲ್ಲಿದೆ. ನಿರ್ವಾಹಕ ಹುದ್ದೆ 2,500, ಸಹಾಯಕ ಲೆಕ್ಕಿಗ 1, ಸ್ಟಾಫ್ ನರ್ಸ್ 1, ಫಾರ್ಮಸಿಸ್ಟ್ 1, ವಿದ್ಯಾರ್ಥಿ ಬಂದು PUC, ಡಿಪ್ಲೊಮೊ ಇನ್ ನರ್ಸಿಂಗ್, BSc ನರ್ಸಿಂಗ್ B.Pharm. ಅಧಿಕಾರಿ ಅಂದರೆ ಲೆಕ್ಕಪತ್ರ ಶಾಖೆ, ಮಾರುಕಟ್ಟೆ ಶಾಖೆ B ಗ್ರೂಪ್ 6 ಹುದ್ದೆಗಳು ಖಾಲಿ ಇದ್ದಾವೆ. ಅಧಿಕಾರಿ ಲೆಕ್ಕಪತ್ರ ಗ್ರೂಪ್ 1, ಕಿರಿಯ ಅಧಿಕಾರಿ 2, ಕಿರಿಯ ಅಧಿಕಾರಿ ಆ್ಯಂಡ್ D 1, ಕಿರಿಯ ಅಧಿಕಾರಿ ಉತ್ಪಾದನೆ 2, ಹೀಗೆ ಉಪಪ್ರಧಾನ ವ್ಯವಸ್ಥಾಪಕ 1, ಸಹಾಯಕ ಪ್ರಧಾನ ವ್ಯವಸ್ಥಾಪಕ 1, ಕಿರಿಯ ಮಾರಾಟ ಪ್ರತಿನಿಧಿ ಗ್ರೂಪ್ C 3, ಅಸಿಸ್ಟೆಂಟ್ ಆಪರೇಟರ್ ಗ್ರೂಪ್ D 3 ಹುದ್ದೆಗಳು ಹೀಗೆ ನಿಮ್ಮ KSRTCಯಲ್ಲಿ ಖಾಲಿ ಇದ್ದಾವೆ. ಇದೇ ರೀತಿ ಸಹಾಯಕ ಲೆಕ್ಕಿಗರು 15, ನಿರ್ವಾಹಕರು 1,737. ಈ ಎಲ್ಲ ಮೇಲ್ಕಂಡ ಹುದ್ದೆಗಳಿಗೆ ವಿದ್ಯಾರ್ಥಿ ವೇತನ ಶ್ರೇಣಿ, ಇಲಾಖಾವಾರು, ವೃಂದವಾರು ವರ್ಗೀಕರಣ ಹಾಗೂ ಇತರೆ ಪರೀಕ್ಷಾ ಸಂಬಂಧ ಮಾಹಿತಿಗಳನ್ನು ವಿವರವಾದ ಅಧಿಸೂಚನೆಯಲ್ಲಿ ನಿಮಗೆ ತಿಳಿಸಲಾಗ್ತಾ ಇದೆ. ಕರ್ನಾಟಕದ ವಿವಿಧ ಇಲಾಖೆಗಳಲ್ಲಿ 5,000ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದ್ದು, ಅದರಲ್ಲಿ ಬಂದು ಸಾಕಷ್ಟು ಜನ ಈಗಾಗಲೇ ಉದ್ಯೋಗಾವಕಾಶಕ್ಕೆ ನೀವು ಕಾಯ್ತಾ ಇದ್ದೀರಾ. ದಯವಿಟ್ಟು ನೀವು ಈಗಲೇ ಕೂಡ ತಯಾರಿಯನ್ನು ನಡೆಸಿ. SSLC PUC ಡಿಗ್ರಿ ಆಗಿರ್ತಕ್ಕಂಥವ್ರು ಈ ವರ್ಷದ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ನಿವಾಸಿ ಪ್ರಮಾಣಪತ್ರ ಮತ್ತು ಅದೇ ರೀತಿ ಅಟೆಸ್ಟೆಡ್ ಮಾಡ್ಕೋಬೇಕಾಗಿರ್ತದೆ. ಅಂದರೆ ಎಲ್ಲ ಒಂದು ದಾಖಲೆಗಳಿಗೆ ಇದನ್ನು ರೆಡಿ ಮಾಡಿಕೊಂಡು ನೀವು ಅರ್ಜಿಗಳನ್ನು ಹಾಕ್ಬೋದು. ಉಪಪ್ರಧಾನ ವ್ಯವಸ್ಥಾಪಕ ಮಾರುಕಟ್ಟೆ ಹುದ್ದೆ ಗ್ರೂಪ್ A 1, ಸಹಾಯಕ ಪ್ರಧಾನ ವ್ಯವಸ್ಥಾಪಕರು 1, ಅದೇ ರೀತಿ ಕಿರಿಯ ಮಾರಾಟ ಪ್ರತಿನಿಧಿ ಮಾರುಕಟ್ಟೆ ಶಾಖೆಯಲ್ಲಿ 1, ಗ್ರಾಮ ಲೆಕ್ಕಿಗರ ಹುದ್ದೆಗಳು ಸಹಾಯಕ ಲೆಕ್ಕಿಗ 15, ನಿರ್ವಾಹಕರು ಬಂದು 1,700. ಈ ಎಲ್ಲ ಮೇಲ್ಕಂಡ ಹುದ್ದೆಗಳಿಗೆ ವಿದ್ಯಾರ್ಥಿ ವೇತನ ಶ್ರೇಣಿ, ವರ್ಗೀಕರಣ ಇತರ ಅಂದರೆ ಪರೀಕ್ಷಾ ಮಾಹಿತಿ ಸಂಬಂಧಪಟ್ಟ ವಿವರಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ದಯವಿಟ್ಟು ನಮ್ಮ ಚಾನಲ್ನಲ್ಲಿ ಇದೇ ರೀತಿ ಪ್ರತಿದಿನ ವಾಚ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.